ವಿಷ್ಣೋನಕಂ ವೀರ್ಯಾಣಿ ಪ್ರವೋಚಯ್ಯ ಪಾರ್ಥಿವಾನಿ ವ್ಯಪಮೇರಜಾಗಂ ಸಿಯೋ ಹಸ್ಕಭಾಯದುತ್ತರಗಂ ಸದಸ್ಸಂ ವಿಚಕ್ರಮಾಣಸ್ತೇಧುರ್ಗಾಯೋ ವಿಷ್ಣೋರರಾಟಮಸಿ ವಿಷ್ಣೋ ಪೃಷ್ಠಮಸಿ ವಿಷ್ಣೋ ಸ್ನಪ್ರಯಸ್ತೋ ವಿಷ್ಣೋ ಸೂರ್ಯಸಿ ವಿಷ್ಣೋ ಧ್ರುವಮಸಿ ವೈಷ್ಣವಮಸಿ ವಿಷ್ಣವೇ ತ್ವಾಹ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೇ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ. ಮಹಾದೇವ್ಯೇಶ್ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ಈ ಮಾಸ ಫೆಬ್ರವರಿ ಮಾಸ ಕುಂಭರಾಶಿ. ಈ ಕುಂಭರಾಶಿಯವರಿಗೂ ಕೂಡ ಶನಿ ಅಧಿಪತಿ. ಕುಂಭರಾಶಿಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಪಾಪ ಏಳರಾಟ ಶನಿ, ಸಾಲ ಸಾಲ ಸಾಲ, ಅಲ್ಲಿ ಕಿತ್ತು ಇಲ್ಲಿ ಹಾಕೋದು, ಇನ್ನೊಂದು ಕಡೆ ಕಿತ್ತು ಇಲ್ಲಿ ಮುಚ್ಚೋದು, ಒಂದು ತೂತನ್ನು ಮುಚ್ಚಲಿಕ್ಕೆ ಇನ್ನೊಂದು ಕಡೆ ತೂತನ್ನು ಮಾಡುವುದು, ಇನ್ನೊಂದು ಕಡೆ ತೂತನ್ನು ಮುಚ್ಚಲಿಕ್ಕೆ ಮತ್ತೊಂದು ಕಡೆ ತೂತನ್ನು ಮಾಡುವುದು. ಬರೀ ಸಾಲ 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 ಸಾಲ. ಆರ್ಥಿಕ ಪರಿಸ್ಥಿತಿ ಬಹಳಷ್ಟು ಬಿಕ್ಕಟ್ಟು. ಅದಕ್ಕೆ ಅದರಲ್ಲೂ ಈ ಆರ್ಥಿಕ ಪರಿಸ್ಥಿತಿಯ ಒಡೆತದಲ್ಲಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ. ಅದಕ್ಕೆ ಸಂಗೀತದಲ್ಲಿ ಹೇಳ್ತಾರೆ ಏನಂತ, ಹಾಡ್ತಾ ಹಾಡ್ತಾ ರಾಗ, ಕೊರಗ್ತಾ ಕೊರಗ್ತಾ ರೋಗ. ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀರ. ಯಾಕೆಂದರೆ ಜನ್ಮದಲ್ಲಿ ಶನಿ. ಬರೀ ಅದೇ ಯೋಚನೆ, ಎಲ್ಲಿ ದುಡ್ಡು ತಗೋಬೇಕು, ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಬರೀ ಸುಳ್ಳುಗಳನ್ನು ಹೆಚ್ಚಾಗಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಯಾಕೆ? ಗ್ರಹಚಾರ ಸ್ವಾಮಿ. ಬಹಳಷ್ಟು ಜನ ನಿಮ್ಮ ಕೈಯಲ್ಲಿ ಏನೂ ಇಲ್ಲ, ಗ್ರಹಚಾರ ಹೇಳಿದಾಗ ನೀವು ಕೇಳಲೇಬೇಕು. ಅರ್ಥ ಮಾಡ್ಕೊಳ್ಳಿ. ಕೊರಗ್ತಾ ಕೊರಗ್ತಾ ರೋಗವನ್ನು ಅಧಿಕ ಮಾಡ್ಕೋಬೇಡಿ. ಇವತ್ತು ಸಾಲ ಮಾಡಿದ್ದೀರಾ, ನಾಳೆ ಸಾಲ ತೀರಿಸ್ತೀನಿ ಅನ್ನೋ ಒಂದು ಧೈರ್ಯದಲ್ಲಿ ಇರ್ತಕ್ಕಂಥ ಕೆಲಸ ಮಾಡಿ. ಯಾರಿಗೂ ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ. ಬರೀ ಸುಳ್ಳಿನ ಸುಳಿಯಲ್ಲಿ ನೀವು ಸಿಕ್ಕಾಕೊಂಡ್ಬಿಟ್ಟು ನಾನಾ ರೀತಿಯ ಸಂಕಷ್ಟಗಳನ್ನು ತಂದುಕೊಂಡ್ಬಿಡ್ತೀರ. ಇದರ ಜೊತೆಗೆ ಶತ್ರುಗಳು. ಯಾವಾಗ ಗ್ರಹಚಾರ ಅಂತಕ್ಕಂಥದ್ದು, ಗ್ರಹಗಳ ಬಲ ಅಂತಕ್ಕಂಥದ್ದು ಇರಲ್ವೋ ಆವಾಗ ಶತ್ರುಗಳು. ಅಥರ್ವಣ ವೇದದ ವಿದ್ಯೆ ಪ್ರಯೋಗ. ನಿಮ್ಮ ಜೊತೆ ಇದ್ದವರೇ ಶತ್ರುಗಳಾಗಿ ಹೊಡಿತಾರೆ. ಚಾವಟಿ ತಗೊಂಡು ಹೊಡಿತಾರೆ. ಹೊಡೆಸ್ಕೊಳ್ಳೇಬೇಕಾಗತ್ತೆ ನೀವು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಅನುಭವದ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆ ದೃಷ್ಟಿ ದೋಷವಾದರೆ ಇನ್ನೊಂದು ಕಡೆ ಶತ್ರು ಬಾಧೆ. ಹಿತದೃಷ್ಟಿ, ಅಹಿತದೃಷ್ಟಿ, ಕ್ರೂರ ದೃಷ್ಟಿ, ನೀಚ ದೃಷ್ಟಿ, 4 ದೃಷ್ಟಿ ದೋಷಗಳು ನಿಮಗೆ ಕೆಲಸ ಮಾಡ್ತಾ ಇದೆ. ಶತ್ರು ಬಾಧೆಗಳು, ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು. ಈ ಶತ್ರು ಬಾಧೆಗಳು ಕೂಡ ಕೆಲಸ ಮಾಡ್ತಾ ಇದೆ. ಮಾಟ ಮಂತ್ರ ಕಟ್ಟು ಕರಾರು. ಬಹಳಷ್ಟು ಜನ ನಂಬಲ್ಲ ಇದನ್ನ. ಭಗವಂತನೇ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಅಥರ್ವಣ ವೇದವನ್ನ, ಆಯುಧಗಳನ್ನ, ಶಂಖ ಚಕ್ರ ಗದ ಪದ್ಮ ಕತ್ತಿ ತ್ರಿಶೂಲ ಢಮರುಗ ಇವೆಲ್ಲವೂ ಕೂಡ ಭಗವಂತನೇ ಸೃಷ್ಟಿ ಮಾಡಿರುವುದು. ಆದರೆ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಏನು ಮಾಡ್ತಾ ಇದ್ದಾನೆ, ಅದನ್ನು ಉಪಯೋಗಿಸಿಕೊಂಡು ಅಪಚಾರಗಳನ್ನು ಮಾಡಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಇದೇ ಅಥರ್ವಣ ವೇದದ ವಿದ್ಯೆ ಪ್ರಯೋಗ. ಇಂದ್ರಜಾಲ, ಮಹೇಂದ್ರಜಾಲ, ಮಾಟ ಮಂತ್ರ ಕಟ್ಟು ಕರಾರು ಇತ್ಯಾದಿ. ಈಗಾಗಲೇ ತತ್ತರಿಸ್ತಾ ಇದ್ದೀರಲ್ವಾ? ತತ್ತರಿಸಲೇಬೇಕು. ಗ್ರಹಚಾರ ಯಾರ ಮನೆಯ ಗಂಟಲ್ಲ. ಗ್ರಹಚಾರ ಹೇಳಿದಾಗ ನೀವು ಕೇಳಲೇಬೇಕು. ಅಯ್ಯೋ ಗುರುಗಳೇ ಚೆನ್ನಾಗಿದ್ರು, ತುಂಬ ಸ್ನೇಹಿತರಾಗಿದ್ರು, ಪಕ್ಕದಲ್ಲೇ ಇದ್ವು, ಪಕ್ಕದ ಮನೆಯವನು ನಮ್ಮ ಮೇಲೆ ಕೇಸ್ ಹಾಕ್ಬಿಟ್ಟಿದ್ದಾನೆ, ಅಯ್ಯೋ ಪಕ್ಕದ ಜಮೀನು ಅವನು ಕೇಸ್ ಹಾಕ್ಬಿಟ್ಟಿದ್ದಾನೆ, ಪಕ್ಕದ ಸೈಟ್ ಅವನು ಕೇಸ್ ಹಾಕ್ಬಿಟ್ಟಿದ್ದಾನೆ, ನಾವು ಮನೇನೂ ಕಟ್ಟುವಂಗಿಲ್ಲ, ಈ ಕಡೆ ಕೇಸ್ ಕ್ಲಿಯರೂ ಆಗ್ತಾ ಇಲ್ಲ, ಕೇಸ್ ಹಾಕ್ಬಿಟ್ಟು ಸರಿಯಾಗಿ ಅವನು ಅಟೆಂಡೂ ಕೂಡ ಮಾಡಲ್ಲ, ನಾನು ಏನು ಮಾಡಬೇಕು ಗುರುಗಳೇ? ಅದಕ್ಕೆ ಹೇಳೋದು, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸವನ್ನು ಮಾಡಲಿಕ್ಕೆ ಹೋಗಬೇಡಿ.
ಜ್ಯೋತಿಷ್ಯ ಅಂತಕ್ಕಂಥದ್ದು, ಜ್ಯೋತಿ ಅಂದರೆ ಬೆಳಕು, ಶ್ಯ ಅಂದರೆ ಕತ್ತಲೆ. ಆ ಕತ್ತಲನ್ನು ಹೋಗಲಾಡಿಸ್ತಕ್ಕಂಥ ಒಂದು ಶಕ್ತಿಯೇ, ಒಂದು ವಿದ್ಯೆಯೇ ಈ ಜ್ಯೋತಿಷ್ಯ. ಆ ಜ್ಯೋತಿಷ್ಯದ ಬೆಳಕನ್ನು ನಾವು ಉಪಯೋಗಿಸ್ಕೋಬೇಕು. ಆ ಜ್ಯೋತಿಷ್ಯದ ಬೆಳಕಲ್ಲಿ ನಾವು ಹೋಗಬೇಕು. ನಾವು ಬದುಕಬೇಕು ಅಂದರೆ ಏನಾದರೂ ಶರೀರಕ್ಕೆ ಹಾಕ್ತೀವಲ್ವಾ, ಅದರಿಂದ ಶಕ್ತಿ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತಲ್ವಾ. ಹಾಕೋದನ್ನು ಬಿಟ್ಬಿಡಿ, ಶರೀರದಲ್ಲಿ ಶಕ್ತಿ ಬರುತ್ತಾ, ಚೈತನ್ಯ ಬರುತ್ತಾ? ಆದರೆ ಬಾನಂಗಳದಲ್ಲಿರ್ತಕ್ಕಂಥ ಗ್ರಹಗಳು ತನ್ನದೇ ಆದ ಶಕ್ತಿಯನ್ನು ಒಂದು ರಶ್ಮಿಯ ಮೂಲಕ ಹೊರಹಾಕತ್ತೆ, ಬೆಳಕಿನ ಮೂಲಕ. ಭೂಮಿಯಲ್ಲಿ ಗುರುತ್ವಾಕರ್ಷಣ ಬಲ ಇದೆ, ಆಕರ್ಷಣೆಯನ್ನು ಮಾಡುತ್ತೆ. ಭೂಮಿಯ ಮೇಲೆ ಬಿದ್ದಂಥ ಗ್ರಹಗಳ ರಶ್ಮಿ ನಮ್ಮ ಶರೀರಕ್ಕೆ ಪ್ರತಿಫಲಿಸುತ್ತೆ. ಪಂಚಭೂತಗಳಿಗೆ ಪ್ರತಿಯೊಬ್ಬನೂ ಕೂಡ ಅಧೀನ. ಯಾಕೆ ಮಳೆ ಬಂದರೆ ಛತ್ರಿ ಹಿಡಿಯಲ್ವಾ ನೀವು? ಶೆಕೆ ಆದರೆ ಫ್ಯಾನ್ ಹಾಕ್ಕೊಳ್ಳಲ್ವಾ? AC ಹಾಕ್ಕೊಳ್ಳಲ್ವಾ? ಅರ್ಥ ಮಾಡ್ಕೊಳ್ಳಿ. ಚಳಿ ಆದರೆ ಸ್ವೆಟರ್ ಬೇಕು, ಹೀಟರ್ ಬೇಕು, ಬಿಸಿ ನೀರೇ ಬೇಕು. ಅದಕ್ಕೆ ಹೇಳುವುದು ಪಂಚಭೂತಗಳ ಅಧೀನ ಮನುಷ್ಯ, ಪ್ರಾಣಿ ಪ್ರಪಂಚ. ಪಂಚಭೂತಗಳು ಗ್ರಹಗಳ ಅಧೀನ, ಗ್ರಹಗಳು ದೈವ ಶಕ್ತಿಯ ಅಧೀನ. ಇದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾರು ಮಾಡಬಾರದ್ದು ನೀವು ತಪ್ಪನ್ನು ಮಾಡಿಲ್ಲ. ಬಹಳಷ್ಟು ಜನ ಕೇಸ್ಗಳು ಹಾಕ್ಸ್ಕೊಂಡ್ಬಿಟ್ಟಿದ್ದೀರ ಮೇಲೆ. ಗುರುಗಳೇ ಸುಮ್ಮನೆ ಕೇಸ್ ಹಾಕ್ಬಿಟ್ರು. ಗುರುಗಳೇ ಸುಮ್ಮನೆ ಯಾಕೆ ಹಾಕ್ತಾರೆ? ನಿಮಗೆ ಗ್ರಾಚಾರ ಕೆಟ್ಟಿತ್ತು, ಹಾಕಿದ್ದಾರೆ, ಅಟೆಂಡ್ ಮಾಡ್ತಾ ಇದ್ದೀರಾ, ಹೌದಲ್ವಾ? ಪರಿಹಾರವನ್ನು ಹೇಳ್ತೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಧೃತಿಗೆಡ್ತಕ್ಕಂಥದ್ದು ಬೇಡ. ಧೈರ್ಯಂ ಸಾಹಸ ಲಕ್ಷಣಂ. ಧೈರ್ಯವಾಗಿ ನಿಲ್ಲಿ. ಇವತ್ತು ಕಷ್ಟ ಅಂತಕ್ಕಂಥದ್ದು ಬಂದಿದೆ, ನಾಳೆ ಸುಖ ಬರಲೇಬೇಕು. ಆದರೆ ಫೆಬ್ರವರಿ ಮಾಸದಲ್ಲಿ ಎಚ್ಚರಿಕೆ ವಹಿಸಿ. ಮೋಸದ ತಂತ್ರಕ್ಕೆ ಬಲಿಯಾಗಬೇಕಾಗತ್ತೆ ನೀವು. ಯಾಕಿಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ ಅಂದರೆ, ಮೋಸದ ತಂತ್ರಕ್ಕೆ ಬಲಿಯಾಗ್ತಕ್ಕಂಥದ್ದು ಯಾಕೆಂದರೆ ಶನಿ ತನ್ನ ಸ್ವಕ್ಷೇತ್ರವನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶವನ್ನು ಮಾಡ್ತಕ್ಕಂಥ ಸಮಯ. ಆ ಸಮಯದಲ್ಲಿ ಅವನ ಒಂದು ಶಕ್ತಿ ಅಂತಕ್ಕಂಥದ್ದು ಏನಿದೆ, ಅವನ ಕೆಲಸ ಅಂತಕ್ಕಂಥದ್ದು ಏನಿದೆ, ಅದನ್ನು ಮಾಡಿಯೇ ತೀರ್ತಾನಂತೆ. ಇದು ಸತ್ಯ, ನನ್ನ ಅಧ್ಯಯನದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹಾಗಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನ ದೇವಾಲಯ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಪ್ರತಿನಿತ್ಯ 10 ನಿಮಿಷ ಕೂತ್ಕೊಳ್ಳಿ. ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ. ನಿಮ್ಮ ಮನೆ ಹತ್ತಿರ ಕೋತಿಗಳು ಬಂದರೆ ಅವರಿಗೆ ಸ್ವಲ್ಪ ಕಡಲೆಕಾಯಿ, ಬಾಳೆಹಣ್ಣು ಅಥವಾ ಏನಾದರೂ ತಿನ್ನಲಿಕ್ಕೆ ಆಹಾರವನ್ನು ಕೊಡಿ. ನಮಸ್ಕಾರ ಮಾಡಿ. ಸಿಂಧೂರ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಯಾವಾಗಲೂ ಒಂದು ಆಂಜನೇಯನ ಪೆಂಡೆಂಟನ್ನು ಕೊರಳಲ್ಲಿ ಧಾರಣೆಯನ್ನು ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. 2.5 ವರ್ಷ ಸ್ವಲ್ಪ ಕಷ್ಟ ಅಂತಕ್ಕಂಥದ್ದು ಇರುತ್ತೆ. ಸಂಪೂರ್ಣವಾಗಿ ನಿಮ್ಮ ಕಷ್ಟ ಅಂತಕ್ಕಂಥದ್ದು ನಿವಾರಣೆ ಆಗಬೇಕು ಅಂದರೆ ಇನ್ನೂ 2.5 ವರ್ಷ. ಆದರೆ ಫೆಬ್ರವರಿಯಲ್ಲಿ ಆಂಜನೇಯನ ದೇವಾಲಯಕ್ಕೆ ಹೋಗ್ತಕ್ಕಂಥದ್ದನ್ನು ಮರಿಬೇಡಿ. ಧ್ಯಾನವನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ತೀರ್ಥ ಪ್ರಾಶನವನ್ನು ಮಾಡ್ತಕ್ಕಂಥದ್ದನ್ನು ಮರಿಬೇಡಿ. ಜೊತೆಗೆ ತುಳಸಿಯನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಎಲ್ಲಿಗೆ? ಹೃದಯ ಭಾಗಕ್ಕೆ, ಹನುಮನ ಹೃದಯ ಭಾಗಕ್ಕೆ ತುಳಸಿಯನ್ನು ಅರ್ಪಣೆಯನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಫೆಬ್ರವರಿ ಮಾಸದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಸ್ವಲ್ಪವಾದರೂ ಕಮ್ಮಿ ಆಗತ್ತೆ. ಯಾವ ರಾಶಿಯವರೆಗೆ ಶನಿ ದೋಷ, ಕಷ್ಟ ಕಾರ್ಪಣ್ಯಗಳು ಬರುತ್ತೆ ಅಂತಕ್ಕಂಥದ್ದನ್ನು ನೋಡೋಣ. ಮೊದಲಿಗೆ ಮೀನ ರಾಶಿಗೆ ಜನ್ಮಕ್ಕೆ ಶನಿ ಅಂತಕ್ಕಂಥವರು ಬರ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಶನಿ ದೋಷ, ಜನ್ಮಕ್ಕೆ ಶನಿ ಬಂದರೆ ಬ್ಲೀಚಿಂಗ್ ಪೌಡರ್ ಹಾಕಿ ತೊಳೆದು ಬಿಡ್ತಾರೆ. ಜೊತೆಗೆ ಕುಂಭ ರಾಶಿಗೆ ದೋಷ, 7ರಾಟ ಶನಿ. ಮೇಷ ರಾಶಿಗೆ ದೋಷ, 7ರಾಟ ಶನಿ. ಜೊತೆಗೆ ಕನ್ಯಾ ರಾಶಿಗೆ 7ನೇ ಮನೆ ಶನಿ, ಸಿಂಹ ರಾಶಿಗೆ 8ನೇ ಮನೆ ಶನಿ, ವೃಶ್ಚಿಕ ರಾಶಿಗೆ 5ಮ ಸ್ಥಾನಕ್ಕೆ ಶನಿ, ಧನುಸ್ಸು ರಾಶಿಗೆ 4ನೇ ಮನೆ ಶನಿ. ಇಷ್ಟು ರಾಶಿಗಳಿಗೆ ದೋಷ ಅಂತಕ್ಕಂಥದ್ದು. ಜೊತೆಗೆ ಮಿಥುನ ರಾಶಿಯವರಿಗೆ 10ಮ ಸ್ಥಾನದ ಶನಿ. ಈ ಶನಿ ದೋಷದಿಂದ ನಾನಾ ರೀತಿಯ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದಾಗತ್ತೆ.
ಇದಕ್ಕೋಸ್ಕರನೇ ನಿಮಗೋಸ್ಕರ ನಮ್ಮ ಅಭಯ ಆಂಜನೇಯ ಸ್ವಾಮಿಯ ಸನ್ನಿಧಿಯಲ್ಲಿ ಶ್ರೀಮದ್ ರಾಮಾನುಜ ಗೋಶಾಲೆ, ಶೆಟ್ಟಿಹಳ್ಳಿ ಹೊರವಲಯ, ಅಕ್ಕನಹಳ್ಳಿ ಕ್ರಾಸ್ ಹತ್ತಿರ, ನುಗ್ಗೇಹಳ್ಳಿ ಹೋಬಳಿ, ಚನ್ನರಾಯಪಟ್ಟಣ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ. ಈ ಸ್ಥಳದಲ್ಲಿ ಸಾಮೂಹಿಕ ಮತ್ತು ಪ್ರತ್ಯೇಕ ಶನಿ ಶಾಂತಿ ಹೋಮವನ್ನು ವಿಜೃಂಭಣೆಯಿಂದ ಭಕ್ತಾದಿಗಳಿಗೋಸ್ಕರ ಆಚರಣೆಯನ್ನು ಮಾಡ್ತಾ ಇದ್ದೇನೆ. ಇಂದಿನಿಂದನೇ ದಾಖಲಾತಿ ಪ್ರಾರಂಭವಾಗ್ತಾ ಇದೆ. ಈ ಫೋನ್ ನಂಬರ್ ಅಂತಕ್ಕಂಥದ್ದೇನಿದೆ, ಈ ಫೋನ್ ನಂಬರಿಗೆ ಫೋನ್ ಮಾಡಿ, ಕರೆ ಮಾಡಿ, ನಿಮ್ಮ ರಾಶಿ ನಕ್ಷತ್ರವನ್ನು ಬರೆಸಿ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಸುಮಾರು ಸಾವಿರಾರು ಭಕ್ತರು ಸೇರ್ತಕ್ಕಂಥ ಕಾರ್ಯಕ್ರಮವಾಗಿದೆ ಇದು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿ. ಶನಿ ತನ್ನ ಪಥವನ್ನು ಬದಲಿಸ್ತಾ ಇದ್ದಾನೆ. ನಿಮ್ಮ ಗ್ರಹಚಾರ ಸರಿ ಮಾಡ್ಕೋಬೇಕು ಅಂತ ಅಂದರೆ ತನ್ನ ಮನೆಗೆ ಬರ್ತಕ್ಕಂಥ ಸಮಯದಲ್ಲಿ ಸರಿಯಾಗಿ ಅವನನ್ನು ಸ್ವಾಗತವನ್ನು ಕೋರ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿ ಶಾಂತಿ ಅಂತಕ್ಕಂಥದ್ದು ಅತಿ ಶಕ್ತಿಯುತವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರನೇ ಅಭಯ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ, ನಮ್ಮ ಶ್ರೀಮದ್ ರಾಮಾನುಜ ಗೋಶಾಲೆಯಲ್ಲಿ ಅಷ್ಟಾದಶ ಅಡಿ ಇರ್ತಕ್ಕಂಥ, ಅಂದರೆ 18 ಅಡಿ ಇರ್ತಕ್ಕಂಥ ಆಂಜನೇಯನ ಸನ್ನಿಧಿಯಲ್ಲಿ ಈ ಶನಿಶಾಂತಿ, ಸಾಮೂಹಿಕ ಶನಿಶಾಂತಿ ಹೋಮವನ್ನು ಕೂಡ ಮಾಡ್ತಾ ಇದೆ ಪ್ರಧಾನ ಹೋಮಕುಂಡದಲ್ಲಿ. ಇಲ್ಲ ಗುರುಗಳೇ, ನಮ್ಮದು ಜನ್ಮಕ್ಕೆ ಬಂದ್ಬಿಟ್ಟ ಶನಿ, ಸಪ್ತಮಕ್ಕೆ ಬಂದ್ಬಿಟ್ಟ, ಏಳರಾಟ, ನಾವು ತತ್ತರಿಸ್ತಾ ಇದ್ದೀವಿ ಅನ್ನೋರಿಗೆ ಪ್ರತ್ಯೇಕ ಹೋಮಕುಂಡವೂ ಕೂಡ ಇದೆ. ನಿಮ್ಮ ಕುಟುಂಬಕ್ಕೆ ಮಾತ್ರ ಒಂದು ಪ್ರತ್ಯೇಕ ಬೇಕಾದರೂ ಕೂಡ ಫೋನ್ ಮಾಡಿ ನಿಮ್ಮ ಹೆಸರನ್ನು ಬರೆಸ್ಕೊಳ್ಳಿ. ಸಾಮೂಹಿಕ ಬೇಕು ಅಂತ ಅಂದರೂ ಇಲ್ಲಿ ಹೋಗ್ತಾ ಇರ್ತಕ್ಕಂಥ ಈ ಫೋನ್ ನಂಬರಿಗೆ ಬರೆಸಿ, ನಿಮ್ಮ ಹೆಸರನ್ನು ಬರೆಸಿ ನೋಂದಣಿಯನ್ನು ಮಾಡಿಕೊಳ್ಳಿ. ಅಂತ್ಯಕಾಲದಲ್ಲಿ ಬಂದಾಗ 108 ಹೋಮಕುಂಡಗಳ ಮೇಲೆ ನಾವು ಕೂಡ ಹಾಕ್ಲಿಕ್ಕಾಗಲ್ಲ. ಸಾವಿರಾರು ಹೋಮಕುಂಡಗಳನ್ನು ಹಾಕಿ ಅಂತ ಅಂದರೆ ಹಾಕೋಕ್ಕೆ ಶಕ್ತಿ ಯಾರ ಕೈಯಲ್ಲೂ ಇಲ್ಲ. ಅದಕ್ಕೋಸ್ಕರನೇ ಇಂದಿನಿಂದಾನೇ ನೋಂದಣಿ ಅಂತಕ್ಕಂಥದ್ದು, ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಈ ಶನಿಶಾಂತಿಯನ್ನು ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನು ಪ್ರತಿನಿತ್ಯ ಹಣೆಯಲ್ಲಿ ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ. ಆಗ ಆಂಜನೇಯನ ಸನ್ನಿಧಾನದಲ್ಲಿ ನಡೆದಂಥ ಶನಿಶಾಂತಿ ಹೋಮ, ಆಂಜನೇಯನಿಗೆ ಶನಿ ಪರಮಾತ್ಮ ಹೇಳಿರ್ತಕ್ಕಂಥದ್ದು, ರಾವಣನ ಆಸ್ಥಾನದಲ್ಲಿ ಬಿಡುಗಡೆ ಆದ ಸಮಯದಲ್ಲಿ, ಅಪ್ಪ ನಿನ್ನ ಭಕ್ತರುಗಳಿಗೆ ನಾನು ಕ್ರೂರ ದೃಷ್ಟಿಯನ್ನು ಬಿಡಲ್ಲ ಅಂತಕ್ಕಂಥದ್ದು. ಇಂಥ ಒಂದು ಶನಿ ಶಾಂತಿ ಹೋಮ, ಶನಿ ಶಾಂತಿ, ಸಾಮೂಹಿಕ ಶನಿ ಶಾಂತಿ ಹೋಮ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇನೆ. ನೀವೆಲ್ಲರೂ ಬನ್ನಿ, ಇದರ ಸದುಪಯೋಗವನ್ನು ಪಡಿಸ್ಕೊಡಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಆಯುರಾರೋಗ್ಯ ಐಶ್ವರ್ಯ ಪ್ರಾಪ್ತಿಯಾಗಲಿ, ಸುಖ ಜೀವನ ಪ್ರಾಪ್ತಿಯಾಗಲಿ ಅಂತ ಹೇಳಿ ನಾನೂ ಕೂಡ ಆ ಶನೇಶ್ವರನ ಅಧಿದೇವತೆಯಾಗಿರ್ತಕ್ಕಂಥ ಪವಮಾನ ಅಂದರೆ ಅಭಯ ಆಂಜನೇಯನನ್ನು ಪ್ರಾರ್ಥನೆಯನ್ನು ಮಾಡ್ತೀನಿ.